ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಕೇವಲ ಒಂದು ಊಟದ ಬಗ್ಗೆ ಅಲ್ಲ. ಇದೊಂದು ದಂತಕತೆ. ಹೌದು, ನಾವು ಇವತ್ತು ಹೈದರಾಬಾದಿ ಬಿರಿಯಾನಿಯ ಆಳವಾದ, ಸುವಾಸನೆ ತುಂಬಿದ ಜಗತ್ತಿಗೆ ಪಯಣ ಬೆಳೆಸೋಣ. ಯಾಕಂದ್ರೆ ಇದು ಬರೀ ಒಂದು ಅಡಿಗೆ ಅಲ್ಲ, ಇದೊಂದು ಸಂಪೂರ್ಣ ಅನುಭವ. ನೋಡಿ, ಈ ಸ್ಲೈಡ್ನಲ್ಲಿರೋ ಮಾತುಗಳೇ ಇದಕ್ಕೆ ಸಾಕ್ಷಿ. ನಾವು ಇದರ ಟೆಕ್ನಿಕಲ್ ಡೀಟೇಲ್ಸ್ಗೆ ಹೋಗೋಕ್ಕೂ ಮುಂಚೆ ಒಂದ್ ವಿಷಯ ಅರ್ಥ ಮಾಡ್ಕೋಬೇಕು. ಬಿರಿಯಾನಿ ಅಂದ್ರೆ ಬರೀ ಊಟ ಅಲ್ಲ, ಅದೊಂದು ಇಮೋಷನ್, ಒಂದು ಕಲ್ಚರ್. ಸರಿ, ಹಾಗಾದ್ರೆ ಬನ್ನಿ ಇದರ ಮೂಲ ಹೆಂಗಿದೆ ಅಂತ ನೋಡೋಣ. ಸ್ವಲ್ಪ ಇತಿಹಾಸದ ಪುಟಗಳನ್ನು ತಿರುವಿ ಹಾಕೋಣ. ರಾಜರ ಅಡಿಗೆ ಮನೆಯಿಂದ ಶುರುವಾಗಿ ಇಡೀ ಜಗತ್ತನ್ನೇ ತಲುಪಿದ ಈ ಅದ್ಭುತ ಅಡಿಗೆಯ ಕಥೆಯೇನು? ಇದು ಹುಟ್ಟಿದ್ದಾದ್ರೂ ಹೇಗೆ? ಹೈದರಾಬಾದಿ ಬಿರಿಯಾನಿ ಅಂದ್ರೆ ಅದು ಸುಮ್ನೆ ಒಂದು ರೆಸಿಪಿಯಲ್ಲ, ಅದೊಂದು ಇತಿಹಾಸ. ನಿಜಾಮರ ರಾಯಲ್ ಕಿಚನ್ಗಳಲ್ಲಿ ಮೊಘಲಾಯಿ ಅಡುಗೆ ಶೈಲಿ ಮತ್ತೆ ಅಲ್ಲಿನ ಲೋಕಲ್ ತೆಲುಗು ಅಡುಗೆಯ ಸಂಗಮದಿಂದ ಹುಟ್ಟಿಕೊಂಡ ಒಂದು ಕಲಾಕೃತಿಯದು. ಇಷ್ಟೆಲ್ಲ ಆಯ್ತು. ಈಗ ಈ ಬಿರಿಯಾನಿಯನ್ನ ಬೇರೆಲ್ಲ ರೈಸ್ ಐಟಂಗಳಿಂದ ಸ್ಪೆಷಲ್ ಆಗಿ ಮಾಡೋ ಆ ಒಂದು ಸೀಕ್ರೆಟ್ ಟೆಕ್ನಿಕ್ ಬಗ್ಗೆ ನೋಡೋಣ. ಅದೇ ದಮ್ ಹಾಕೋ ಕಲೆ. ನಿಜ ಹೇಳ್ಬೇಕಂದ್ರೆ ಬಿರಿಯಾನಿಯ ಆತ್ಮ ಇರೋದೇ ಈ ತಂತ್ರದಲ್ಲಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ದಮ್ ಅಂದ್ರೆ ಏನಿಲ್ಲ, ಅದರ ಪರಿಮಳ ಮತ್ತೆ ತೇವಾಂಶವನ್ನ ಪಾತ್ರೆ ಒಳಗೆ ಲಾಕ್ ಮಾಡೋ ಒಂದು ವಿಧಾನ. ಒಂದು ಸಣ್ಣ ಪರಿಮಳದ ಕಣ ಕೂಡ ಹೊರಗೆ ಹೋಗ್ಬಾರ್ದು, ಎಲ್ಲವನ್ನೂ ಒಳಗೆ ಹಿಡ್ದಿಟ್ಕೊಳ್ಳೋದೇ ಇದರ ಉದ್ದೇಶ. ಈ 3 ಸ್ಟೆಪ್ಸ್ ನೋಡಿದ್ರೆ ಅರೆ, ದಮ್ ಹಾಕೋದಿಷ್ಟೇನಾ, ಎಷ್ಟು ಸುಲಭರನ್ಸತ್ತೆ. ಆದ್ರೆ ಇಲ್ಲಿರೋ ಪ್ರತಿಯೊಂದು ಹಂತಕ್ಕೂ ಪರ್ಫೆಕ್ಷನ್ ಬೇಕು. ಲೇಯರ್ ಹಾಕೋದ್ರಿಂದ ಹಿಡಿದು ಪಾತ್ರೆಯನ್ನ ಸೀಲ್ ಮಾಡೋವರೆಗೂ ಪ್ರತಿಯೊಂದು ತುಂಬಾನೇ ಇಂಪಾರ್ಟೆಂಟ್. ಒಂದು ವಿಷಯ ಮಾತ್ರ ಕ್ಲಿಯರ್: ದಮ್ ಸ್ಟೆಪ್ನ ಸ್ಕಿಪ್ ಮಾಡಿದ್ರೆ ಅಥವಾ ಅದರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದು ಅಥೆಂಟಿಕ್ ಬಿರಿಯಾನಿ ಆಗೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಅದ್ಭುತ ಪರಿಮಳ, ಆ ಮೆತ್ತಗಿನ ಟೆಕ್ಸ್ಚರ್ ಎಲ್ಲನೂ ಬರೋದ ಈ ಪ್ರಾಸೆಸ್ಸಿಂದ. ಸರಿ, ಈಗ ಹೈದರಾಬಾದಿ ಬಿರಿಯಾನಿ ಮಾಡೋದ್ರಲ್ಲಿ 2 ದೊಡ್ಡ ದಾರಿಗಳಿವೆ: ಕಚ್ಚಿ ಮತ್ತೆ ಪಕ್ಕಿ. ಇದನ್ ಮಾಡೋ ಯಾವುದೇ ಶೆಫ್ ಕೂಡ ಈ 2ರಲ್ಲಿ ಒಂದನ್ನ ಆಯ್ಕೆ ಮಾಡ್ಕೋಬೇಕು. ಈ ಸ್ಲೈಡ್ನಲ್ಲಿರೋ ವ್ಯತ್ಯಾಸ ನೋಡಿ. ಕಚ್ಚಿ ಬಿರಿಯಾನಿ ಅನ್ನೋದು ಸ್ವಲ್ಪ ಚಾಲೆಂಜಿಂಗ್, ಯಾಕಂದ್ರೆ ಹಸಿ ಮಾಂಸ ಮತ್ತೆ ಅರ್ಧ ಬೆಂದ ಅಕ್ಕಿ ಎರಡೂ ಒಟ್ಟಿಗೆ ದಮ್ಮಲ್ಲಿ ಬೇಯಬೇಕು. ಇದಕ್ಕೆ ಒಳ್ಳೆ ಸ್ಕಿಲ್ ಬೇಕು. ಆದ್ರೆ ಪಕ್ಕಿ ಬಿರಿಯಾನಿ ಹಾಗಲ್ಲ, ಸ್ವಲ್ಪ ಸೇಫ್, ಯಾಕಂದ್ರೆ ಮಾಂಸ ಆಲ್ರೆಡಿ ಬೆಂದಿರುತ್ತೆ, ಸೊ ರಿಸ್ಕ್ ಕಡಿಮೆ. ಸರಿ, ಕಚ್ಚಿ ಪಕ್ಕಿ ಆಯ್ತು. ಈಗ ಆ ಮರೆಯೋಕ್ಕಾಗದ ರುಚಿ ಮತ್ತು ಘಮಘಮ ಅನ್ನೋ ಪರಿಮಳದ ಹಿಂದಿರೋ ಸೀಕ್ರೆಟ್ಸ್ ಏನು ಅಂತ ನೋಡೋಣ. ಇದರ ಪ್ರಮುಖ ಅಂಶಗಳ ಮೇಲೆ ಸ್ವಲ್ಪ ಗಮನ ಕೊಡೋಣ. ಮೊದಲನೇದಾಗಿ ಮ್ಯಾರಿನೇಷನ್. ಇದು ಬರೀ ಟೇಸ್ಟಿಗಲ್ಲ, ಇದು ಮಾಂಸವನ್ನ ಸಾಫ್ಟ್ ಮಾಡೋದಕ್ಕೆ ತುಂಬಾನೇ ಮುಖ್ಯ. ಅದರಲ್ಲೂ ಕಚ್ಚಿ ಬಿರಿಯಾನಿಯಲ್ಲಿ ಇದು ತುಂಬಾನೇ ಮುಖ್ಯ, ಯಾಕಂದ್ರೆ ಇದು ಮಾಂಸದ ಫೈಬರ್ಸನ್ನ ಬ್ರೇಕ್ ಮಾಡಿ ಮಸಾಲೆಯೆಲ್ಲ ಆಳವಾಗಿ ಹಿಡಿಯೋ ಹಾಗೆ ಮಾಡುತ್ತೆ. ಇಲ್ಲಿ ನೋಡಿ, ಪ್ರತಿಯೊಂದು ಇಂಗ್ರೀಡಿಯೆಂಟ್ಗೂ ಅದರದೇ ಆದ ಒಂದು ರೋಲ್ ಇದೆ. ಮೊಸರು, ಪಪಾಯಿ ಪೇಸ್ಟು ಮಾಂಸವನ್ನ ಮೆತ್ತಗೆ ಮಾಡುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಫ್ರೆಶ್ನೆಸ್ ಕೊಡುತ್ತೆ. ಆ ಹುರಿದ ಈರುಳ್ಳಿ, ಹಬ್ಬಬಾ, ಅದೇ ಬಿರಿಸ್ತಾ, ಅದು ಬಿರಿಯಾನಿಗೆ ಒಂದು ಸ್ವೀಟ್, ಕ್ಯಾರಮೆಲ್ ತರಹದ ಟೇಸ್ಟ್ ಕೊಡೋದೇ ಅದ್ರಿಂದ. ಹಾಗೆ ಒಂದು ಒಳ್ಳೆ ಬಿರಿಯಾನಿಗೂ ಒಂದು ಅಮೇಜಿಂಗ್ ಬಿರಿಯಾನಿಗೂ ಇರೋ ವ್ಯತ್ಯಾಸ ಏನು ಗೊತ್ತಾ? ಅದು ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಂಡ ಬಿರಿಯಾನಿ ಮಸಾಲ. ರೆಡಿಮೇಡ್ ಪೌಡರ್ಗಿಂತ ಇದು 100 ಪಟ್ಟು ಫ್ರೆಶ್, 100 ಪಟ್ಟು ಪರಿಮಳ. ಈ ಮಸಾಲ ಅಂದ್ರೆ ಬರೀ ಖಾರ ಅಲ್ಲ ನೋಡಿ. ಈ ಲಿಸ್ಟ್ ನೋಡಿ: ಶಾಹಿ ಜೀರಾ, ಏಲಕ್ಕಿ, ಜಾಯಿಪತ್ರೆ. ಇವೆಲ್ಲವೂ ಕೇವಲ ಹೀಟ್ ಕೊಡಲ್ಲ, ಬದಲಿಗೆ ಒಂದೊಂದು ಲೇಯರ್ ಪರಿಮಳ, ಒಂದೊಂದು ಲೇಯರ್ ರುಚಿಯನ್ನ ಸೃಷ್ಟಿ ಮಾಡ್ತವೆ. ಇದೇ ಆ ರಾಯಲ್ ಅಡಿಗೆಯ ಸ್ಪೆಷಾಲಿಟಿ. ಸರಿ, ಇಷ್ಟೆಲ್ಲ ಥಿಯರಿ ಆಯ್ತು. ಈಗ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಮನೇಲಿ ಬಿರಿಯಾನಿ ಟ್ರೈ ಮಾಡುವಾಗ ಸಾಮಾನ್ಯವಾಗಿ ಎಲ್ರಿಗೂ ಬರೋ ಕೆಲವು ಡೌಟ್ಸ್, ಕೆಲವು ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡೋಣ. ಅದಕ್ಕೆ ಸೊಲ್ಯೂಷನ್ ಏನು ಅಂತ ನೋಡೋಣ. ಮೊದಲನೇ ಮತ್ತು ಅತಿ ದೊಡ್ಡ ಪ್ರಶ್ನೆ: ನನ್ನ ಬಿರಿಯಾನಿ ಯಾಕೆ ತಳ ಹಿಡಿಯುತ್ತೆ ಅಲ್ವಾ? ಇದು ಬಿರಿಯಾನಿ ಟ್ರೈ ಮಾಡೋ ಬಹುತೇಕ ಎಲ್ಲರೂ ಕೇಳೋದೆ. ಪರ್ಫೆಕ್ಟ್ ಬಿರಿಯಾನಿ ಅಂತ ಕನ್ಸ್ಕಂತಾ ಇರ್ತೀವಿ, ಆದ್ರೆ ತಳದಿಂದ ಬರುವ ಸುಟ್ಟ ವಾಸನೆ ಇಡೀ ಮೂಡ್ ಹಾಳ್ ಮಾಡ್ಬಿಡುತ್ತೆ. ಇದಕ್ಕಿರೋ ಸೊಲ್ಯೂಷನ್ ತುಂಬಾ ಸಿಂಪಲ್, ಆದ್ರೆ ತುಂಬಾನೇ ಎಫೆಕ್ಟಿವ್. ಮುಖ್ಯವಾಗಿ ಆ ತವಾ ಇಡೋ ಟೆಕ್ನಿಕ್ ಇದೆಯಲ್ಲ, ಅದು ಸೂಪರ್. ಅದು ಹೀಟನ್ನ ಡೈರೆಕ್ಟಾಗಿ ಪಾತ್ರೆಗೆ ತಗೊಳೋಕ್ ಬಿಡಲ್ಲ, ಬದ್ಲಿಗೆ ಸಮವಾಗಿ ಹಂಚ್ತೆ. ಇದ್ರಿಂದ ತಳ ಹಿಡಿಯೋ ರಿಸ್ಕ್ ಆಲ್ಮೋಸ್ಟ್ ಝೀರೋ ಆಗುತ್ತೆ. ಸರಿ, ಮುಂದಿನ ಭಯ. ಇದು ಕಚ್ಚಿ ಬಿರಿಯಾನಿ ಮಾಡೋರಿಗೆ ಕಾಡೋ ದೊಡ್ಡ ಪ್ರಶ್ನೆ: ಅಯ್ಯೋ, ಹಸಿ ಮಾಂಸ ಹಾಕಿದೀನಿ, ಅದು ಅಕ್ಕಿ ಜೊತೆ ಸರಿಯಾಗಿ ಬೆಂದಿಲ್ದೇ ಇದ್ರೆ ಏನ್ ಮಾಡೋದು? ಇದಕ್ಕೆ ಉತ್ತರ ಮ್ಯಾರಿನೇಡ್ ಮತ್ತೆ ಮೆಥಡ್ ಮೇಲೆ ನಂಬಿಕೆ ಇಡೋದು. ಅದರಲ್ಲೂ ಆ ಎಕ್ಸ್ಪರ್ಟ್ ಟಿಪ್ ನೋಡಿ: ಮೊಸರು, ನಿಂಬೆಹಣ್ಣಿನಂಥ ಹುಳಿ ಪದಾರ್ಥಗಳನ್ನ ಕೊನೆ 1 ಗಂಟೆಲಿ ಹಾಕಿ ಅಂತ. ಇದು ತುಂಬಾ ಮುಖ್ಯ.
ಆಮೇಲೆ ಒಮ್ಮೆ ಪಾತ್ರೆ ಸೀಲ್ ಮಾಡಿದ್ಮೇಲೆ ಏನಾಗ್ತಿದೆಯೋ ಅಂತ ಪದೇ ಪದೇ ತೆಗ್ದು ನೋಡೋ ಕುತೂಹಲವನ್ನ ಕಂಟ್ರೋಲ್ ಮಾಡ್ಕೋಬೇಕು. ಜಸ್ಟ್ ಟ್ರಸ್ಟ್ ಪ್ರೊಸೆಸ್. ಹಾಗಾದ್ರೆ ಕೊನೆಯದಾಗಿ ಬರೋ ಸಾಮಾನ್ಯ ಸಮಸ್ಯೆ ಅಂದ್ರೆ ಅಕ್ಕಿಯ ಟೆಕ್ಸ್ಚರ್. ನನ್ನ ಅಕ್ಕಿ ಯಾಕೆ ಮುದ್ದೆ ಆಯ್ತು ಅಥವಾ ಯಾಕೆ ಇನ್ನೂ ಹಸಿ ಹಸಿಯಾಗಿತ್ತು ಅಲ್ವಾ? ಪರ್ಫೆಕ್ಟ್ ಬಿರಿಯಾನಿಗೆ ಅಕ್ಕಿ ಉದುರುದುರಾಗಿರ್ಬೇಕು, ಪ್ರತಿಯೊಂದು ಅಗಳು ಬಿಡಿ ಬಿಡಿಯಾಗಿರ್ಬೇಕು. ಈ ಚಾರ್ಟ್ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಅಕ್ಕಿ ಮುದ್ದೆ ಆಯ್ತು ಅಂದ್ರೆ ಅದನ್ನ ಜಾಸ್ತಿ ಬೇಯಿಸಿದ್ದೀರಾ ಅಂತ ಅರ್ಥ. ಅದೇ ಗಟ್ಟಿ ಇದೆ ಅಂದ್ರೆ ಒಂದೋ ಕಮ್ಮಿ ಬೇಯಿಸಿದ್ದೀರಾ, ಇಲ್ಲಾಂದ್ರೆ ದಮ್ ಹಾಕ್ದಾಗ ಹಬೆ ಎಲ್ಲೋ ಲೀಕ್ ಆಗಿದೆ ಅಂತ. ಸಿಂಪಲ್. ಕಚ್ಚಿ ಬಿರಿಯಾನಿಗೆ ಅಕ್ಕಿ 70% ಬೆಂದಿದ್ರೆ ಸಾಕು, ಯಾಕಂದ್ರೆ ಉಳಿದದ್ದು ದಮ್ನಲ್ಲೇ ಆಗೋಗುತ್ತೆ. ಮತ್ತೊಂದು ಕೊನೆಯ ಸೀಕ್ರೆಟ್, ಅದೇ ತಾಳ್ಮೆ. ಬಿರಿಯಾನಿ ರೆಡಿಯಾದ ತಕ್ಷಣ ಮುಚ್ಚಳ ತೆಗೀಬಾರ್ದು. ಅದನ್ನ ಒಲೆಯಿಂದ ಇಳಿಸಿ ಒಂದು 15-20 ನಿಮಿಷ ಹಾಗೆ ಬಿಡಬೇಕು. ಈ ರೆಸ್ಟಿಂಗ್ ಟೈಮ್ ಇದೆಯಲ್ಲ, ಇದು ತುಂಬಾ ಕ್ರೂಷಿಯಲ್. ಇದರಿಂದ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಸೆಟ್ ಆಗತ್ತೆ, ಅಕ್ಕಿ ಅಗಳು ಕೂಡ ಗಟ್ಟಿಯಾಗಿ ಉದುರುದುರಾಗತ್ತೆ. ಹಾಗಾದ್ರೆ ಕೊನೆಗೆ ನಮ್ಗೇನ್ ಗೊತ್ತಾಯ್ತು? ಬಿರಿಯಾನಿ ಅಂದ್ರೆ ಅದು ಬರೀ ಅಕ್ಕಿ, ಮಾಂಸ, ಮಸಾಲೆಗಳ ಮಿಶ್ರಣ ಅಲ್ಲ. ಅದೊಂದು ಕಲೆ, ಅದೊಂದು ವಿಜ್ಞಾನ, ಅದೊಂದು ಇತಿಹಾಸ. ಎಲ್ಲವೂ ಒಂದೇ ಪಾತ್ರೆಯಲ್ಲಿ ಬೆರೆತು ಹೋಗಿದೆ. ಹಾಗಾಗಿ ಈ ಪ್ರಶ್ನೆಯೊಂದಿಗೆ ನಾವು ಈ ಚರ್ಚೆಯನ್ನ ಮುಗಿಸೋಣ. ಮುಂದಿನ ಸಲ ಬಿರಿಯಾನಿ ತಿನ್ನುವಾಗ ಅದರ ಹಿಂದಿರೋ ಈ ಅದ್ಭುತ ಕಥೆಯನ್ನ ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ.